ಷಷ್ಠಿ ಪ್ರಯುಕ್ತ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ. ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ವಿಜಯನಗರ ಸಾಮ್ರಾಜ್ಯ ವ್ಯಾಪ್ತಿಯ ಹಿರೇಜಂತಕಲ್ನ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸೃಷ್ಟಿ ಪ್ರಯುಕ್ತ ಶನಿವಾರದಂದು ಕಾರ್ತಿಕ ಮಹೋತ್ಸವ ಸಂಪನ್ನಗೊಂಡಿತು. ದೇವಸ್ಥಾನದ ಪ್ರಧಾನ ಅರ್ಚಕ ವಿನಯ್ ಭಟ್ ಅವರಿಗೆ ವೇದಮೂರ್ತಿ ಮಹೇಶ್ ಭಟ್ ಜೋಶಿಯವರು ಮಹಾಸಂಕಲ್ಪ ಗಣಪತಿ ಪೂಜೆ ಹಾಗೂ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವರ ಕಾರ್ತಿಕೋತ್ಸವಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ಭಟ್ ಅವರು, ಶ್ರೀ ಸುಬ್ರಹ್ಮಣ್ಯ ಸೃಷ್ಟಿ ಅತ್ಯಂತ ಮಹತ್ವವಾದ ದಿನ. ಹರಿಹರರ ಪೂಜೆಯೊಂದಿಗೆ ಶ್ರೀ ವಳ್ಳಿ ಸಹಿತ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣ ಮಹೋತ್ಸವ, ಇದರೊಂದಿಗೆ ಕಾರ್ತಿಕ ಮಾಸದ ದೀಪೋತ್ಸವ ಸಂಪನ್ನಗೊಳ್ಳಲಿದೆ ಎಂದು ಆಚರಣೆ ಕುರಿತು ಮಾತನಾಡಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಎಲ್ಲ ಹಿರೇಜಂತಕಲ್ ಗ್ರಾಮಸ್ಥರು ಗಂಗಾವತಿಯವರೆಲ್ಲ ಸೇರಿ ಈ ಒಂದು ದೀಪೋತ್ಸವದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಇದನ್ನೆಲ್ಲರೂ ವಿಜೃಂಭಣೆಯಿಂದ ಮಾಡಿ ದೀಪವನ್ನು ಬೆಳಗಿಸಿ ಇವತ್ತಿಗೆ ಮುಗಿಸೋದು ಒಂದು ರೂಢಿಯಲ್ಲಿದೆ. ಆ ರೀತಿ ಆ ಪಂಪಾಪತಿಗೆ ದೀಪೋತ್ಸವವನ್ನು ಎಲ್ಲರೂ ದೀಪವನ್ನು ಬೆಳಗಿ ಕೃತಾರ್ಥರಾಗಿದ್ದಾರೆ ಮತ್ತು ಆ ಸ್ವಾಮಿಯ ಕೃಪಾ ಪ್ರಸಾದಕ್ಕೆ ಎಲ್ಲರೂ ಪಾತ್ರ ಆಗ್ತಾರೆ ಅಂಥೇಳಿ ನಾವು ಪಾತ್ರ ಆಗಬೇಕಾಗಿ ಆ ವಿರೂಪಾಕ್ಷೇಶ್ವರ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ಕೊನೆಯ ದಿವಸ ಮಾರ್ಗಶೀರ್ಷದ ಷಷ್ಠಿಯ ದಿವಸ ಷಷ್ಠಿಯ ದಿವಸ ಕಾಕಾಶಂ ಶುದ್ಧ ವಿದ್ಯಾ ಪ್ರದಾಯ ಶುದ್ಧಂ ಪೂರ್ಣಂ ಚಿದಾನಂದಂ ವಿರೂಪಾಕ್ಷಮಹಂಪದೆ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ